ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 2018ರಲ್ಲಿ ಜಪಾನ್ನಲ್ಲಿ ಡಾಕ್ಟರ್ ಹ್ಯಾಂಜೋ ಅಂತಕ್ಕಂಥವರಿಗೆ ನೋಬೆಲ್ ಪಾರಿತೋಷಕ ಸಿಕ್ತು. ಈ ನೋಬೆಲ್ ಪಾರಿತೋಷಕ ಅವರಿಗೆ ಎದಕ್ಕೆ ಕೊಟ್ಟರು ಅಂತಂದ್ರೆ ಅವರ ಒಂದು ಸಂಶೋಧನೆಗಾಗಿ. ಆ ಸಂಶೋಧನೆ ಏನಪ್ಪ ಅಂದ್ರೆ, ಮನುಷ್ಯನ ರಕ್ತದಲ್ಲಿ ಟಿ ಸೆಲ್ಸ್ ಉತ್ಪನ್ನ ಆದರೆ ಕ್ಯಾನ್ಸರ್ ಬರುವ ಚಾನ್ಸಸ್ ಬಹಳ ಬಹಳ ಕಡಿಮೆ. ಆ ಟಿ ಸೆಲ್ಸ್ಗಳು ಕ್ಯಾನ್ಸರ್ ಸೆಲ್ಸ್ಗಳನ್ನು ತಿಂದುಬಿಡ್ತಾವ. ಕಾರಣ ನಿಮ್ಮ ಬಾಡಿಯಲ್ಲಿ ಟಿ ಸೆಲ್ಸ್ ಅತಿ ಅವಶ್ಯಕ. ಹಾಗಾದ್ರೆ ಟಿ ಸೆಲ್ಸ್ ಎಲ್ಲಿ ಸಿಗ್ತದ, ಯಾವ ರೀತಿ ನಾವು ಅದನ್ನು ಟಿ ಸೆಲ್ಸನ್ನು ಉತ್ಪತ್ತಿ ಮಾಡಿಕೊಳ್ಬೇಕು ಅಂದ್ರೆ ಅವ್ರು ಸಿಂಪಲ್, ಅವ್ರ ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದು 1 ತಿಂಗಳಿಗೆ ಕನಿಷ್ಠ ಪಕ್ಷ 12 ತಾಸು ನಿರ್ಜಲ ಉಪವಾಸ ಮಾಡ್ರಿ. 12 ಗಂಟೆ ಬಾಯಿಯಲ್ಲಿ ಒಂದು ಡ್ರಾಪ್ ನೀರು ಹಾಕ್ಲಾರ್ದಂಗಿರ್ರಿ. ಹಗಲೊತ್ತು ರಾತ್ರಿ ನೀವು ಮಲ್ಕೊಂಬಕ್ಕಲ್ಲಿ ಹೆಂಗಿದ್ರು ಉಪವಾಸ ಇರ್ತೀವಿ ಅಂತಲ್ಲ, ಹಗಲು ಮುಂಜಾನೆಲಿಂದ ರಾತ್ರಿ ಸಾಯಂಕಾಲ 6ವರೆಗೆ ಮಿನಿಮಮ್ 24 ಅವರ್ಸ್ ಮಾಡಿದ್ರೆ ಇನ್ನೂ ಚಲೋ. ಅದನ್ನು ಮಾಡ್ರಿ, ನಿಮ್ಮ ಟಿ ಸೆಲ್ಸ್ ಉತ್ಪನ್ನ ಆಗ್ತದೆ, ಬಾಡಿ ಒಳಗೆ ನಿಮ್ಮ ಕ್ಯಾನ್ಸರ್ ಸೆಲ್ಸನ್ನು ತಿಂದು ಹಾಕಿಬಿಡ್ತದೆ ಅಂಥೇಳಿ. ನೋಡ್ರಿ ಎಷ್ಟು ಸಂಶೋಧನೆ ಮಾಡಿದ್ದಾರೆ. ಆದರೆ ನಮ್ಮ ಹಿರಿಯರು ಲಕ್ಷ ಲಕ್ಷ ವರ್ಷಗಳ ಮೊದಲೇ ಉಪವಾಸ ಕ್ರಿಯೆ ನಮಗೆ ಇಟ್ಟಿದ್ದಾರೆ. ಏಕಾದಶಿ ಇಟ್ಟಿದ್ದಾರೆ. ಉಪವಾಸ ಮಾಡ್ರಿ ಅಂತ ಹೇಳ್ತಾರೆ, ನಿರ್ಜಲ ಉಪವಾಸ ಮಾಡ್ರಿ ಅಂತ ಹೇಳ್ತಾರೆ. ಉಪ ಮತ್ತು ವಾಸ ಅಂದರೆ ಸಂಸ್ಕೃತದಲ್ಲಿ ಉಪ ಅಂದರೆ ಎತ್ತರ ಮತ್ತು ಹತ್ತಿರ ಕೂಡ ಆಗ್ತದೆ. ಎತ್ತರ ಅಂದರೆ ನಮ್ಗಿನ ಅಧ್ಯಾತ್ಮದಲ್ಲಿ ಆ ಭಗವಂತನ ಬಗ್ಗೆ ಆಲೋಚನೆ ಮಾಡೋದು. ಹತ್ತಿರ ಅಂದರೆ ದೇವರ ಹತ್ತಿರ ಇರ್ತಕ್ಕಂಥದ್ದು. ಈ ರೀತಿ ನೀವು ತಿಂಗಳಿಗೊಮ್ಮೆ ಮಾಡ್ರಿ, 15 ದಿವಸಕ್ಕೊಮ್ಮೆ ಮಾಡ್ರಿ ಅಂತ ಹೇಳ್ತಾರೆ. ಅದು ಏಕಾದಶಿ ದಿವಸ ಮಾಡ್ತಾರೆ. ಅದು ಅವರವರ ಸಂಪ್ರದಾಯ ಪ್ರಕಾರ ಮಾಡಲಿ. ಏಕಾದಶಿ ಮಾಡಿದ್ರೆ ತಪ್ಪಿಲ್ಲ. ಆದರೆ ನಿಮಗೆ ಅನುಕೂಲ ಆಗಲಿಲ್ಲ ಅಂದ್ರೆ ಯಾವುದೇ ಒಂದು ದಿವಸ ನೀವು ತಿಳ್ಕೊಂಡು ನಿಮ್ಮ ಅನುಕೂಲ ಆದ ದಿವಸದಲ್ಲಿ ಉಪವಾಸ ಮಾಡಬೇಕು. ಏಕಾದಶಿ ಜಗಳಗಳು ಬಹಳವ, ಅದನ್ನು ಬೇಡ. ಯಾಕಂದ್ರೆ ಇವು 17 ತಾರೀಕು ಏಕಾದಶಿ, 18 ತಾರೀಕು ಎಲ್ಲ ನಾವು 17 ಮಾಡ್ತೀವಿ, ನಾವು 18 ಮಾಡ್ತೀವಿ. ಆ ಜಗಳದಲ್ಲಿ ನಾವು ಹೋಗೋದು ಬೇಡ. ಸರಿ, ಅವರು ಖಾಲಿ ಇದ್ದಾರೆ, ಜಗಳ ಆಡಲಿ. ಆದರೆ ಆರೋಗ್ಯ ದೃಷ್ಟಿಲಿಂತ ನೀವು ಉಪವಾಸ ಮಾಡಿರಿ. 15 ದಿವಸಕ್ಕೊಮ್ಮೆ ಆದರೂ ಮಾಡಿರಿ, ಇಲ್ಲ ತಿಂಗಳಿಗೊಮ್ಮೆ ಆದರೂ ಮಾಡಿರಿ. ಅದು ಬಹಳ ನಿಮ್ಮ ಟಿ ಸೆಲ್ಸ್ ಉತ್ಪನ್ನ ಆಗಿದ್ದು ಬಾಡಿ ಒಳಗೆ ಇದಾಗ್ತದೆ. ಅದು ನಮ್ಮ ಹಿರಿಯರಿಗೆ ಹೇಳಿದ್ದು. ಈಗ ನೋಡ್ರಿ, ಆರೋಗ್ಯ ದೃಷ್ಟಿಲಿಂತ ನಾವು ಯಾವ್ಯಾವ ಸೂತ್ರಗಳನ್ನು ಪಾಠ ಮಾಡಬೇಕು, ನಾವು ಶತಾಯುಷಿಗಳಾಗಿರ್ಲಿಕ್ಕೆ ನಮ್ಗೆ ಏನೇನು ಬೇಕು, ಮಾನಸಿಕ ಸಮಾಧಾನವಾಗಿ ನೆಮ್ಮದಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡು ಆರೋಗ್ಯ ಇರಲಿಕ್ಕೆ ನಮ್ಮ ಹಿರಿಯರು ಹೇಳಿದಂಥವು. ಭಾಗಭಟ ಚರಕ ಸಂಹಿತಾದಲ್ಲಿ ಕೆಲವು ಹೇಳಿದ್ದಾರೆ. ನೀವು ಈ ಗಡ್ಡೆಗಳನ್ನು ಜಾಸ್ತಿ ತಿನ್ನಿರಿ, ಭೂಮಿಯಲ್ಲಿ ಇರ್ತಕ್ಕಂಥ ಗಡ್ಡೆಗಳನ್ನು, ಹಣ್ಣುಗಳನ್ನು ಜಾಸ್ತಿ ತಿನ್ನಿರಿ, ಉಪ್ಪಿನ ಅಂಶನ ಕಮ್ಮಿ ಮಾಡಿರಿ ಅಂಥೇಳಿ ಚರಕ ಸಂಹಿತದಲ್ಲಿ ಭಾಗಭಟ, ಪತಂಜಲಿ ಇವರೆಲ್ಲ ಬರೆದಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಭೃಗುಕಂದ, ಕಮಲಕಂದ, ಹರಿದ್ರಾಖಂಡ, ಇವೆಲ್ಲ ಪ್ರದರಕಂದ ಅಂದ್ರೆ ಉಳ್ಳಾಗಡ್ಡಿ, ಬಳ್ಳುಳ್ಳಿ, ಅರಿಶಿಣ ಮತ್ತು ಗೆಣಸು, ಮುಲ್ಲಂಗಿ, ಇಂಥ ಅನೇಕ ನಮೂನೆಯ ಭೂಮಿಯೊಳಗಿರ್ತಕ್ಕಂಥ ಗಡ್ಡಿಗಳನ್ನು ತಿನ್ನಿರಿ. ಸರಿ, ಉಳ್ಳಾಗಡ್ಡಿ ಬಳ್ಳುಳ್ಳಿ ಕೆಲವು ಸಂಪ್ರದಾಯದವ್ರು ತಿಂಬೋದಿಲ್ಲ, ಅವರ ನಮ್ದೇನು ಅಭ್ಯಂತರ ಇಲ್ಲ, ಸರಿ ಅವ್ರು ಬಿಟ್ಬಿಡ್ಲಿ. ಆದರೆ ಉಳ್ಳಾಗಡ್ಡಿ ಮತ್ತು ಬಳ್ಳುಳ್ಳಿಯಲ್ಲಿ ಭಯಂಕರ ವ್ಯಾಲ್ಯೂಸ್ ಅದ, ರೋಗ ನಿರೋಧಕ ಶಕ್ತಿ ಅದ, ಹಾರ್ಟ್ ಅಟ್ಯಾಕ್ ಬರಲಾರ್ದಂಗೆ ಬಳ್ಳುಳ್ಳಿ ಕಾಪಾಡ್ತದೆ, ಸನ್ಸ್ಟ್ರೋಕ್ ಆಗ್ಲಾರ್ದಂಗೆ, ಬೇರೆ ರೋಗಗಳು ಬರಲಾರ್ದಂಗೆ ನಿಮಗೆ ಉಳ್ಳಾಗಡ್ಡಿ ಕಾಪಾಡ್ತದೆ. ಇವತ್ತಿಗೂ ನಮ್ಮ ಹಿರಿಯರು ಹೇಳ್ತಾರೆ, ಬಿಸಿಲಾಗಿ ತಿರುಗಿದ್ರೆ ಒಂದು ಉಳ್ಳಾಗಡ್ಡಿ ಕಿಸ್ತಾಗಿ ಇಟ್ಕೊಂಡು ಹೋಗ್ರಿ, ಅಥವಾ ವಾಸನೆ ನೋಡ್ರಿ, ಕೊಯ್ಕೊಂಡು ತಿನ್ನಿರಿ ಅಂಥೇಳಿ. ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಅನೇಕ ಈ ಗಡ್ಡಿ ಗೆಣಸುಗಳು, ಇವನ್ನೆಲ್ಲ ತಿನ್ನಿರಿ. ನಮ್ಮ ಹುಡುಗರಿಗೆ ಅಭ್ಯಾಸ ಹಾಕ್ರಿ. ಯಾರು ಸಂಪ್ರದಾಯಗಳಿದ್ದಾರೋ ತಿಂಬೋರು ಬಿಟ್ಬಿಡ್ರಿ, ಅವ್ರದ್ದು ಪರ್ಸನಲ್, ಅದು ನಮಗೇನು ಅದರದ್ದು ಜಗಳ, ಅವ್ರ ಜೊತೆ ವಾದ ವಿವಾದ ಕೂಡ ಇಲ್ಲ. ಆದರೆ ಎಲ್ಲ ಗಡ್ಡಿಗಳು, ಉಳ್ಳಾಗಡ್ಡಿ, ಬಳ್ಳುಳ್ಳಿ, ಮುಲ್ಲಂಗಿ, ಹರಿದ್ರಾಖಂಡ, ಇದೆಲ್ಲ ಪ್ರದರಕಂದ, ಕಮಲಕಂದ, ಹರಿದ್ರಾಖಂಡ ಇವೆಲ್ಲ ಹೇಳಿದ್ದಾರೆ. ಇವೆಲ್ಲ ಬಹಳ ಅವಶ್ಯಕ. WHO ಹೇಳ್ತದೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ನೀವು ಒಂದು ದಿವಸಕ್ಕೆ ಪ್ರತಿ ಮನುಷ್ಯ 5 ಗ್ರಾಮ್ಕಿಂತ ಕಮ್ಮಿ ಉಪ್ಪು ತಿನ್ನಬೇಕು. ದುರ್ಭಾಗ್ಯವಶಾತ್ ನಮ್ಮ ದೇಶದಲ್ಲಿ ಬಹಳ ಜನರು 10 ಗ್ರಾಮಿಗೆ ಹೆಚ್ಚು ಉಪ್ಪು ಬಳಸ್ತಾ ಇದ್ದಾರೆ. ಅದರಲ್ಲಿಂದ ಪ್ಯಾರಲೈಸಿಸ್ ಬರ್ತಾ ಇದೆ, ಅದರಲ್ಲಿಂದ ಲಘು ಆಗ್ತಾ ಇದೆ, ಅದರಲ್ಲಿಂದ ನಿಮಗೇನಪ್ಪ ಅಂತಂದ್ರೆ ಭಯಂಕರ ರೋಗಗಳು ಬರ್ತಾ ಇವೆ. ಉಪ್ಪು ಜಾಸ್ತಿ ಇರೋದ್ರಿಂದ ಸಿಟ್ಟು ಜಾಸ್ತಿ, ಉಪ್ಪಿನಿಂದ BP ಜಾಸ್ತಿ. ಕಾರಣ ಉಪ್ಪು 5 ಗ್ರಾಮ್ಕಿಂತ ಕಮ್ಮಿ ತಿನ್ನಿರಿ ಅಂಥೇಳಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರು ಹೇಳ್ತಾರೆ. ನಮ್ಮ ಹಿರಿಯರು ಶಾಸ್ತ್ರದಲ್ಲಿ ಈ ರೀತಿ ಗಡ್ಡೆ ಗೆಣಸುಗಳಿದ್ರಲ್ಲಿ ಉಪ್ಪಿನ ಅಂಶ ಇರೋದಿಲ್ಲ, ಅದಕ್ಕೆ ಇವನ್ನೆಲ್ಲ ತಿನ್ನಿರಿ, ಅವ್ರಿಗೆ ಎಷ್ಟದ ಅದರಾಗ ಇದ್ದಿದ್ದು ಸಾಕಾಗ್ತದೆ ನಿಮ್ಮ ಬಾಡಿಗೆ ಅಂಥೇಳಿ ನಮ್ಮ ಹಿರಿಯರು ಚರಕ, ಭಾಗಭಟ ಇವರೆಲ್ಲ ಹೇಳಿದ್ದು. ಇವನ್ನೆಲ್ಲ ನಮ್ಮ ಮಕ್ಕಳಿಗೂ ಹೇಳಬೇಕು. ಆ ರೀತಿ ನಮ್ಮ ಜೀವನದ ಇದಿರಬೇಕು. ನಮ್ಮ ಆಹಾರದಲ್ಲಿ ಗೀತಾ ಒಳಗೆ ಹೇಳಿದ್ದು ಸತ್ವ, ರಜ, ತಾಮಸ ಅಂತೇಳಿ. ಸಾತ್ವಿಕ ಆಹಾರ, ರಾಜಸಿ ಆಹಾರ, ತಾಮಸಿ ಆಹಾರ 3 ಭಾಗ ವಿಂಗಡಣೆ ಮಾಡಿದ್ದಾರೆ. ಇವೆಲ್ಲ ಕೆಲವು ರಾಜಸಿ ಆಹಾರದಲ್ಲಿ ಬರ್ತಾವ, ಕೆಲವು ತಾಮಸಿ ಆಹಾರದಲ್ಲಿ ಬರ್ತಾವ.
ಈಗ ರಾಜಸಿ ಆಹಾರನ ಉಪಯೋಗ ಮಾಡಿ ಭಯಂಕರ ಮಡಿಯ ಮಾಡಿ ಭಯಂಕರ ಉಪವಾಸ ಮಾಡಿ ಭಯಂಕರ ಸಾತ್ವಿಕ ಆಹಾರ ಮಾಡಿದವರಂತೆ ಬಹಳ ಜನರಲ್ಲಿ ತಾಮಸಿ ಗುಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾತ್ವಿಕ ಆಹಾರ ತಿಂದವನಲ್ಲಿ ಸಾತ್ವಿಕ ಇರಬೇಕು ಅಂಥವ್ರು ಬಹಳ ಕಮ್ಮಿ, ಇರೋದೆಲ್ಲ ತಾಮಸಿ, ಹೆಸರು ಮಾತ್ರ ಸಾತ್ವಿಕ. ನಾವು ಹಾಗಾಗಬಾರ್ದು. ರಾಜಸಿ ಆಹಾರ ತಿನ್ನಬಾರ್ದು, ತಾಮಸಿ ಆಹಾರ ತಿನ್ನಬಾರ್ದು. ಸಾತ್ವಿಕ ಆಹಾರ ತಿನ್ನಬೇಕು, ಸಾತ್ವಿಕವಾಗಿ ಪ್ರವರ್ತನೆ ಕೂಡ ಇರಬೇಕು. ಕೇವಲ ಸಾತ್ವಿಕ ಆಹಾರ ತಿಂಬೋದು, ಕೆಲಸ ಎಲ್ಲ ಉಲ್ಟಾ ಮಾಡ್ತಕ್ಕಂಥದ್ದು, ಆಫೀಸಿನಲ್ಲಿ ಯಥೇಚ್ಛ ಲಂಚ್ ತಿಂಬೋದು, ಶಿಕ್ಷಕನಾಗಿದ್ದರೆ ಶಾಲೆಗೆ ಹೋಗ್ಲಾರ್ದಂಗೆ ಇರೋದು, ಏಕಾದಶಿ ಎಲ್ಲಿ ಹೋಗೋದು, ಸ್ಕೂಲ್ ಟೀಚರ್ ಆದಮೇಲೆ ಅವ್ರ ಪಗಾರ ತೊಗೊಂಡ್ಮೇಲೆ ಶಾಲೆಗೆ ಹೋಗೋದು ನಿಮ್ಮ ಕರ್ತವ್ಯ. ಆ ರೀತಿ ನಿಮ್ಮ ಕರ್ತವ್ಯನ ವಿಮುಖತೆ ಆಗಬಾರ್ದು. ಆಹಾರ ಏನು ತೊಗೊಳ್ತೀರಿ ಮಹತ್ವ ಅಲ್ಲ, ನಿಮ್ಮ ಕ್ರಿಯೆ ಹೇಗಿದೆ, ನಿಮ್ಮ ದಿನಚರಿ ಹೇಗಿದೆ ಅದು ಮಹತ್ವ. ಕಾರಣ ನಾವು ಆಹಾರದ ಜೊತೆಗೆ ನಮ್ಮ ದಿನಚರಿ, ನಮ್ಮ ವ್ಯವಹಾರ, ನಮ್ಮ ಇದು ಎಲ್ಲದನ್ನು ಇಟ್ಕೊಳ್ಳೋಣ. ಎಲ್ಲರೂ ಉಪವಾಸದ ಅಭ್ಯಾಸ ಹಾಕೊಳ್ರಿ. 15 ದಿವಸಕ್ಕೊಮ್ಮೆ ಮಾಡಿದ್ರು ಬಹಳ ಚಲೋದು, ತಿಂಗಳಿಗೊಮ್ಮೆ ಮಾಡಿದ್ರೆ ಪರವಾಗಿಲ್ಲ. ಕನಿಷ್ಠ ಪಕ್ಷ ನೀವು ಲಿಕ್ವಿಡ್ ಏನಾದರೂ ತೊಗೊಳ್ರಿ, ಬಹಳ ನಿಮಗೆ ಆರೋಗ್ಯ ದೃಷ್ಟಿಲಿದ್ದ BP ಶುಗರ್ ಇದ್ದವರು ಅದನ್ನು ತಪ್ಪದೇ ಅದನ್ನು ಮಾಡಿರಿ. ನಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿರಿ, ಜಾಸ್ತಿ ತಿನ್ಲಿಕ್ಕೆ ಕೊಡಬೇಡ್ರಿ. ಸೋವಿಯತ್ ರಷ್ಯಾದಲ್ಲಿ ಒಂದು ಸಂಶೋಧನೆ ಮಾಡಿದ್ರು. 2 ಇಲಿಗಳು ಒಂದು ಬೋನ್ನಲ್ಲಿ ಹಾಕಿ, ಒಂದು ಇಲಿಗೆ ಯಥೇಚ್ಛ ಆಹಾರ, ಒಂದು ಇಲಿಗೆ ಲಿಮಿಟ್ ಆಗಿ ಸ್ವಲ್ಪ ಆಹಾರ ಕೊಟ್ಟರು. ನೋಡ್ರಿ, ಯಾವುದು ಆಹಾರ ಜಾಸ್ತಿ ತಿಂದಿತ್ತು ಅದು ಬಹಳ ದಪ್ಪ ಆಯಿತು, ಬಹಳ ಜಲ್ದಿ ಅದು ಸತ್ತೋಯ್ತು. ಇನ್ನು ಒಂದು ಏನು ಇಲಿ ಇತ್ತು, ಸ್ವಲ್ಪ ಆಹಾರ ಕೊಡ್ತಿದ್ರು, ಇದಕ್ಕಿಂತ 2 ಪಟ್ಟು ಆಯುಷ್ಯದ್ರು ಜಾಸ್ತಿ ಇತ್ತು. ಅಷ್ಟು ದಿವಸ ಅದು ಬದುಕಿತ್ತು. ಕಾರಣ ಆಹಾರ ಅಷ್ಟು ಅವಸರ ಇರೋದಿಲ್ಲ. ನಾವು ಭಯಂಕರವಾಗಿ ತಿಂತಿರ್ತೀವಿ, ಯಾವಾಗಿ ತಿಂತಿರ್ತಾರೆ ಕೆಲವು ಮಂದಿ. ಆ ರೀತಿ ತಿನ್ನಲಾರ್ದಂಗೆ ಮಿತ ಆಹಾರ ಇರಬೇಕು. 60 ವಯಸ್ಸು ದಾಟಿದವರು ಒಂದೇ ಟೈಮ್ ಊಟ ಮಾಡೋದು. 1 ಊಟ ಮಾಡವ ಯೋಗಿ, 2 ಊಟ ಮಾಡವ ಭೋಗಿ, 3 ಊಟ ಮಾಡವ ರೋಗಿ ಅಂತೇಳಿ ಹೇಳ್ತಾರೆ. ಆ ರೀತಿ ಆಹಾರನ ಹೆಚ್ಚು ಸೇವನೆ ಮಾಡಲಾರ್ದಂಗೆ ನಿಮ್ಮ ಆರೋಗ್ಯನ ಕಾಪಾಡಿಕೊಡ್ರಿ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ.